ಕರ್ನಾಟಕ ರಾಜಕೀಯದಲ್ಲಿ ಮತ್ತು ಗಣಿಗಾರಿಕೆ ಇತಿಹಾಸದಲ್ಲಿ ಬಳ್ಳಾರಿಯ ಗಣಿದಣಿ ಎಂದೇ ಹೆಸರಾದಂತಹ ಜನಾರ್ದನ ರೆಡ್ಡಿಯವರ ಸಾಮ್ರಾಜ್ಯಕ್ಕೆ ಮತ್ತೊಂದು ಬಹುದೊಡ್ಡ ಆಘಾತ ಎದುರಾಗಿದೆ. ಒಂದು ಕಾಲದಲ್ಲಿ ಇಡೀ ರಾಜ್ಯ ರಾಜಕೀಯವನ್ನೇ ತನ್ನ ಬೆರಳ ತುದಿಯಲ್ಲಿ ಆಡಿಸ್ತಾ ಇದ್ದ ರೆಡ್ಡಿಯವರಿಗೆ ಹಂಚಿಕೆಯಾಗಿದ್ದ ಬರೋಬ್ಬರಿ 14,000 ಎಕರೆ ಭೂಮಿಯನ್ನ ಈಗ ಸರ್ಕಾರ ಮತ್ತು ಅಧಿಕಾರಿಗಳು ಅಧಿಕೃತವಾಗಿ ತಮ್ಮ ಸ್ವಾಧೀನಕ್ಕೆ ಪಡೆದುಕೊಂಡಿದ್ದಾರೆ. ಇದು ಬರೋಬ್ಬರಿ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನಿನ ಕತೆ. ಅಷ್ಟಕ್ಕೂ ಈ 14,000 ಎಕರೆ ಭೂಮಿಯನ್ನ ಯಾವ ಉದ್ದೇಶಕ್ಕಾಗಿ ನೀಡಲಾಗಿತ್ತು, ಇದನ್ನ ವಶಪಡಿಸಿಕೊಳ್ಳಲು ಅಧಿಕಾರಿಗಳು ಅಖಾಡಕ್ಕಿಳಿದಿದ್ದೇಕೆ, ಇದರ ಹಿಂದೆ ನಡೆದ ಅಸಲಿ ರಾಜಕೀಯ ಮತ್ತು ಕಾನೂನು ಹೋರಾಟಗಳೇನು, ಈ ಬಿಗ್ ಆಪರೇಷನ್ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಆಂಧ್ರ ಪ್ರದೇಶದ ವೈಎಸ್ಆರ್ ಕಡಪ ಜಿಲ್ಲೆಯ ಬ್ರಾಹ್ಮಣಿ ಸ್ಟೀಲ್ಸ್ ಸಂಸ್ಥೆಗೆ ಮಂಜೂರಾಗಿದ್ದ ಸುಮಾರು 14,000 ಎಕರೆ ಕೈಗಾರಿಕಾ ಭೂಮಿಯನ್ನ ಆಂಧ್ರ ಪ್ರದೇಶ ಸರ್ಕಾರವು ತನ್ನ ವಶಕ್ಕೆ ಮರಳಿ ಪಡೆದುಕೊಂಡಿರುವುದು ದೇಶದ ಭೂ ಆಡಳಿತ ಮತ್ತು ಕೈಗಾರಿಕಾ ನಿಯಂತ್ರಣ ಇತಿಹಾಸದಲ್ಲೇ ಅತ್ಯಂತ ಗಮನಾರ್ಹ ಬೆಳವಣಿಗೆಯಾಗಿದೆ. ಈ ವಿವಾದವು ಸುಮಾರು 18 ವರ್ಷಗಳ ಸುದೀರ್ಘ ಕಾನೂನು ಮತ್ತು ರಾಜಕೀಯ ಕಗ್ಗಂಟನ್ನ ಹೊಂದಿದ್ದು ಅಂತಿಮವಾಗಿ ಸಾರ್ವಜನಿಕ ಸ್ವತ್ತು ಸರ್ಕಾರದ ಸುಪರ್ದಿಗೆ ಮರಳುವ ಮೂಲಕ ಮುಕ್ತಾಯಗೊಂಡಿದೆ. ಈ ಇಡೀ ಪ್ರಕ್ರಿಯೆಯ ಮೂಲವು 2007ರ ಅವಧಿಗೆ ಮುನ್ನಡೆಯುತ್ತದೆ. ಅಂದಿನ ಅವಿಭಾಜಿತ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿ ನೇತೃತ್ವದ ಸರ್ಕಾರವು ಕರ್ನಾಟಕದ ಮಾಜಿ ಸಚಿವ ಹಾಗೂ ಗಣಿ ಉದ್ಯಮಿ ಜನಾರ್ದನ ರೆಡ್ಡಿಯವರ ಮಾಲೀಕತ್ವದ ಓಬಳಾಪುರಂ ಮೈನಿಂಗ್ ಕಂಪನಿಯಿಂದ ಪರಿವರ್ತಿತವಾದ ಬ್ರಾಹ್ಮಣಿ ಇಂಡಸ್ಟ್ರೀಸ್ ಲಿಮಿಟೆಡ್ ಸಂಸ್ಥೆಗೆ ಈ ಬೃಹತ್ ಜಾಗವನ್ನ ಹಂಚಿಕೆ ಮಾಡಿತ್ತು. ರಾಯಲಸೀಮೆ ಜಿಲ್ಲೆಯಲ್ಲಿ ಬೃಹತ್ ಕೈಗಾರೀಕರಣದ ಮೂಲಕ ಆರ್ಥಿಕ ಕ್ರಾಂತಿಯನ್ನು ಸೃಷ್ಟಿಸುವುದು ಮತ್ತು ಸರಿಸುಮಾರು 10,000 ನೇರ ಉದ್ಯೋಗಾವಕಾಶಗಳನ್ನು ಒದಗಿಸುವುದು ಈ ಯೋಜನೆಯ ಮೂಲ ಗುರಿಯಾಗಿತ್ತು ಅಂತ ಹೇಳಲಾಗಿತ್ತು. ಆದರೂ 2009ರಲ್ಲಿ ಮುಖ್ಯಮಂತ್ರಿ ರಾಜಶೇಖರ ರೆಡ್ಡಿಯವರ ಅಕಾಲಿಕ ನಿಧನದ ನಂತರ ರಾಜಕೀಯ ಪರಿಸ್ಥಿತಿಗಳು ವೇಗವಾಗಿ ಬದಲಾದವು. ಇದರ ಬೆನ್ನಲ್ಲೇ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿ ಭಾಗಗಳಲ್ಲಿ ನಡೆದ ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಜನಾರ್ದನ ರೆಡ್ಡಿಯವರನ್ನ ಬಂಧಿಸಲಾಯಿತು. ಪ್ರವರ್ತಕರ ಬಂಧನ ಮತ್ತು ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಉದ್ದೇಶಿತ ಉಕ್ಕಿನ ಕಾರ್ಖಾನೆ ಮತ್ತು ವಾಣಿಜ್ಯ ವಿಮಾನ ನಿಲ್ದಾಣದ ಯೋಜನೆಗಳು ಕೇವಲ ಕಾಗದದ ಮೇಲಷ್ಟೇ ಉಳಿದು ಭೌತಿಕವಾಗಿ ಯಾವುದೇ ಪ್ರಗತಿಯನ್ನ ಕಾಣಲಿಲ್ಲ. ಉದ್ದೇಶಿತ ಭೂಮಿಯನ್ನ ಅದರ ಮೂಲ ಉದ್ದೇಶಕ್ಕೆ ಬಳಸದೆ ಖಾಲಿ ಬಿಟ್ಟಿದ್ದು ಮತ್ತು ಒಪ್ಪಂದದ ಷರತ್ತುಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿದ್ದು ದಶಕಗಳ ಕಾಲ ನಡೆದ ಸುದೀರ್ಘ ಕಾನೂನು ಹೋರಾಟಕ್ಕೆ ನಾಂದಿ ಹಾಡ್ತು. ಇನ್ನು ಸ್ನೇಹಿತರೆ, ಜಮ್ಮಲಮಡುಗು ಮಂಡಲದ ಅತಿ ಬೆಲೆ ಬಾಳುವ ಈ ಸಾರ್ವಜನಿಕ ಭೂಮಿಯು ಕಡಪ ಜಿಲ್ಲೆಯ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿದೆ. ಈ ಭೂಮಿಯನ್ನ ಮುಖ್ಯವಾಗಿ ವಿವಿಧ ಕಂದಾಯ ಗ್ರಾಮಗಳ ವ್ಯಾಪ್ತಿಯಿಂದ ಸ್ವಾಧೀನಪಡಿಸಿಕೊಂಡು ಬ್ರಾಹ್ಮಣಿ ಇಂಡಸ್ಟ್ರೀಸ್ ಸಂಸ್ಥೆಗೆ ಹಂಚಿಕೆ ಮಾಡಲಾಗಿತ್ತು. ಕೈಗಾರಿಕಾ ಕಾರಿಡಾರ್ ಸ್ಥಾಪನೆಗಾಗಿ ಅಂದಿನ ಮಾರುಕಟ್ಟೆ ಮೌಲ್ಯಕ್ಕಿಂತ ಅತ್ಯಂತ ಕಡಿಮೆ ದರದಲ್ಲಿ ಈ ಭೂಮಿಯನ್ನ ವಿಲೇವಾರಿ ಮಾಡಲಾಯಿತು, ಅಂದ್ರೆ ಮಾರಾಟ ಮಾಡಲಾಗಿತ್ತು. ಈ ಮಂಜೂರಾತಿಯು ಉಕ್ಕಿನ ಕಾರ್ಖಾನೆಗೆ 10,707.53 ಎಕರೆ ಹಾಗೂ ವಾಣಿಜ್ಯ ವಿಮಾನ ನಿಲ್ದಾಣ ಮತ್ತು ವಾಯುಯಾನ ಅಕಾಡೆಮಿಗಾಗಿ 3,115.64 ಎಕರೆಗಳನ್ನ ಒಳಗೊಂಡಿತ್ತು. ಈ ಯೋಜನೆಗೆ ಅನುಕೂಲವಾಗುವಂತೆ ಸರ್ಕಾರವು ಗಂಡಿಕೋಟ ಮತ್ತು ಮೈಲಾವರಂ ಜಲಾಶಯಗಳಿಂದ ಸುಮಾರು 2 TMC ನೀರನ್ನ ಬಳಸಿಕೊಳ್ಳಲು ಅನುಮತಿಯನ್ನ ನೀಡಿತ್ತು. ಆದರೆ ಬ್ರಾಹ್ಮಣಿ ಸಂಸ್ಥೆಯು ಮೈಲಾವರಂ ಜಲಾಶಯದ ಪಾತ್ರದಲ್ಲಿ ಸರ್ಕಾರದ ಯಾವುದೇ ಅಧಿಕೃತ ಅನುಮೋದನೆಗಳಿಲ್ಲದೆ ಅನಧಿಕೃತವಾಗಿ ಒಡ್ಡುಗಳನ್ನ ನಿರ್ಮಿಸಿ ನೀರನ್ನ ತನ್ನ ಇತರ ವೈಯಕ್ತಿಕ ಯೋಜನೆಗಳಿಗೆ ತಿರುಗಿಸಲು ಪ್ರಯತ್ನಿಸಿದ್ದು ಅಂದಿನ ದಿನಗಳಲ್ಲಿ ಸಾರ್ವಜನಿಕ ವಲಯದಲ್ಲಿ ಭಾರಿ ವಿವಾದವನ್ನು ಸೃಷ್ಟಿಸಿತು. ಆ ಸಮಯದಲ್ಲಿ ಸ್ಥಳೀಯವಾಗಿ ಕೇವಲ 4,000 ನಷ್ಟದ ಮಾರುಕಟ್ಟೆ ದರಕ್ಕೆ ಹೋಲಿಸಿದರೆ ಸರ್ಕಾರವು ಅತ್ಯಂತ ರಿಯಾಯಿತಿ ಹಾಗೂ ಪ್ರೋತ್ಸಾಹದಾಯಕ ನೀತಿ ಅಡಿಯಲ್ಲಿ ಭೂಮಿಯನ್ನ ನೀಡಿತ್ತು. ಆದರೂ ಈ ರಿಯಾಯಿತಿಗಳು ಸಾರ್ವಜನಿಕ ಅಭಿವೃದ್ಧಿಗೆ ಪೂರಕವಾಗುವ ಬದಲು ಖಾಸಗಿ ಉದ್ಯಮಿಗಳ ದುರುಪಯೋಗಕ್ಕೆ ಸಾಕ್ಷಿಯಾದವು. ಇನ್ನು ಸ್ನೇಹಿತರೆ, ಯೋಜನೆಯು ನಿಷ್ಕ್ರಿಯಗೊಂಡ ಬೆನ್ನಲ್ಲೇ ಜನಾರ್ದನ ರೆಡ್ಡಿ ಮತ್ತು ಅವರ ಸಹವರ್ತಿಗಳು ನಡೆಸಿದ ಆರ್ಥಿಕ ವ್ಯವಹಾರಗಳು ತೀವ್ರ ಆಡಳಿತಾತ್ಮಕ ಉಲ್ಲಂಘನೆಗಳನ್ನ ಬಹಿರಂಗಪಡಿಸಿದ್ವು. ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಹಂಚಿಕೆಯಾದ ಸಾರ್ವಜನಿಕ ಭೂಮಿಯನ್ನು ಯಾವುದೇ ಮೂರನೇ ವ್ಯಕ್ತಿಗೆ ಅಥವಾ ಹಣಕಾಸು ಸಂಸ್ಥೆಗೆ ವರ್ಗಾಯಿಸುವ ಮುನ್ನ ಕಡ್ಡಾಯವಾಗಿ ಜಿಲ್ಲಾಧಿಕಾರಿಗಳ ಪೂರ್ವಾನುಮತಿ ಪಡೆಯಬೇಕಿತ್ತು. ಆದರೆ ಬ್ರಾಹ್ಮಣಿ ಸಂಸ್ಥೆಯು ಈ ನಿಯಮಾವಳಿಗಳನ್ನ ಸಂಪೂರ್ಣವಾಗಿ ಉಲ್ಲಂಘಿಸಿ ಹಂಚಿಕೆಯಾಗಿದ್ದ ಸಾರ್ವಜನಿಕ ಭೂಮಿಯನ್ನ ಆಕ್ಸಿಸ್ ಬ್ಯಾಂಕ್ನಲ್ಲಿ ಕಾನೂನು ಬಾಹಿರವಾಗಿ ಅಡವಿಟ್ಟು 350 ಕೋಟಿ ರೂಪಾಯಿಗಳ ಭಾರೀ ಮೊತ್ತದ ಸಾಲವನ್ನ ಪಡೆದುಕೊಂಡಿತ್ತು. ಈ ಪ್ರಕ್ರಿಯೆಯು ಜಿಲ್ಲಾಧಿಕಾರಿಯ
ಬಳ್ಳಾರಿಯವರ ಗಮನಕ್ಕೆ ಬಾರದಂತೆ ರಹಸ್ಯವಾಗಿ ನಡೆದಿದ್ದು ಸರ್ಕಾರದ ಹಕ್ಕುಗಳನ್ನ ನೇರವಾಗಿ ಹತ್ತಿಕ್ಕುವ ಯತ್ನವಾಗಿತ್ತು. ಅಕ್ರಮ ಗಣಿಗಾರಿಕೆ ಪ್ರಕರಣದ ತನಿಖೆ ತೀವ್ರಗೊಂಡಾಗ ಮತ್ತು ಬ್ಯಾಂಕುಗಳು ಮುಂದಿನ ಆರ್ಥಿಕ ನೆರವನ್ನ ಸ್ಥಗಿತಗೊಳಿಸಿದಾಗ ರೆಡ್ಡಿ ಸಹೋದರರು ಈ ಯೋಜನೆಯಿಂದ ಹೊರಬರಲು ಪ್ರಯತ್ನಿಸಿದ್ರು. ಈ ಹಿನ್ನೆಲೆಯಲ್ಲಿ ಬ್ರಾಹ್ಮಣಿ ಇಂಡಸ್ಟ್ರೀಸ್ನ ಕರ್ನಾಟಕದ ಬಳ್ಳಾರಿ ಘಟಕವನ್ನ ಉತ್ತಮ್ ಗ್ಯಾಲ್ವಾ ಸ್ಟೀಲ್ಸ್ ಪ್ರವರ್ತಕರಾದ ಮಿಗ್ಲಾನಿ ಕುಟುಂಬಕ್ಕೆ 285 ಕೋಟಿ ರೂಪಾಯಿಗಳಿಗೆ ಮಾರಾಟ ಮಾಡಲಾಯಿತು. ಇದರೊಂದಿಗೆ ಕಡಪಾದ ಆಂಧ್ರಪ್ರದೇಶ ಘಟಕವನ್ನು ಸಹ ಉತ್ತಮ್ ಗ್ಯಾಲ್ವಾ ಪೆರೆಸ್ ಸಂಸ್ಥೆಗೆ ಹಸ್ತಾಂತರಿಸುವ ಒಪ್ಪಂದಗಳು ತೆರೆಮರೆಯಲ್ಲಿ ನಡೆದವು. ಈ ಒಪ್ಪಂದದಲ್ಲಿ ಅರ್ಸೆಲರ್ ಮಿತ್ತಲ್ ಇಂಡಿಯಾ ಸಂಸ್ಥೆಯು ಆಸಕ್ತಿಯನ್ನ ಹೊಂದಿತ್ತು ಮತ್ತು JSW ಗ್ರೂಪ್ ಕೂಡ ಆರಂಭದಲ್ಲಿ ಈ ಆಸ್ತಿಯನ್ನ ಖರೀದಿಸಲು ಮೌಲ್ಯಮಾಪನವನ್ನ ನಡೆಸಿತು. ಆದರೆ ಗಣಿ ಅದಿರು ಪೂರೈಕೆಗೆ ಸಂಬಂಧಿಸಿದಂತೆ ಒಪ್ಪಂದದ ಭಿನ್ನಾಭಿಪ್ರಾಯಗಳಿಂದಾಗಿ JSW ಗ್ರೂಪ್ ಈ ಪ್ರಕ್ರಿಯೆಯಿಂದ ಹಿಂದೆ ಸರಿಯಿತು. ಸಾರ್ವಜನಿಕ ಭೂಮಿಯ ಮೇಲಿನ ನಿಯಂತ್ರಣವನ್ನ ಖಾಸಗಿ ಆಸ್ತಿಯಂತೆ ಮಾರಾಟ ಮಾಡಲು ಯತ್ನಿಸಿದ್ದು ಮತ್ತು ಬ್ಯಾಂಕ್ ಸಾಲಗಳ ದುರುಪಯೋಗವು ಯೋಜನೆಯ ಸಂಪೂರ್ಣ ವೈಫಲ್ಯಕ್ಕೆ ಪ್ರಮುಖ ಕಾರಣವಾಯಿತು. ಇನ್ನು ಸ್ನೇಹಿತರ, ಬ್ರಾಹ್ಮಣಿ ಇಂಡಸ್ಟ್ರೀಸ್ ಕೈಗೊಂಡ ಕಾನೂನು ಬಾಹಿರ ಕ್ರಮಗಳು ಮತ್ತು ಒಪ್ಪಂದದ ಷರತ್ತುಗಳ ತೀವ್ರ ಉಲ್ಲಂಘನೆಯನ್ನ ಗಣನೆಗೆ ತೆಗೆದುಕೊಂಡು 2013ರಲ್ಲಿ ಅಂದಿನ ಎನ್ ಕಿರಣ್ ಕುಮಾರ್ ರೆಡ್ಡಿ ನೇತೃತ್ವದ ಆಂಧ್ರಪ್ರದೇಶ ಸರ್ಕಾರವು ಕಠಿಣ ನಿರ್ಧಾರವನ್ನ ಕೈಗೊಳ್ಳಿತು. ಕೈಗಾರಿಕಾ ಇಲಾಖೆಯ ವರದಿಯ ಆಧಾರದ ಮೇಲೆ ಜೂನ್ 20, 2013ರಂದು ಅಧಿಕೃತವಾಗಿ GOMS ನಂಬರ್ 333 ಅನ್ನ ಹೊರಡಿಸುವ ಮೂಲಕ ಬ್ರಾಹ್ಮಣಿ ಸಂಸ್ಥೆಯೊಂದಿಗಿನ ತಿಳುವಳಿಕಾ ಒಪ್ಪಂದವನ್ನ ಸಂಪೂರ್ಣವಾಗಿ ರದ್ದುಗೊಳಿಸಲಾಯಿತು ಮತ್ತು ಭೂಮಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ಆದೇಶಿಸಲಾಯಿತು. ಆದರೂ ಈ ಆದೇಶವನ್ನ ಪ್ರಶ್ನಿಸಿ ಬ್ರಾಹ್ಮಣಿ ಸ್ಟೀಲ್ಸ್ ಸಂಸ್ಥೆಯು ಆಂಧ್ರಪ್ರದೇಶ ಹೈಕೋರ್ಟ್ನಲ್ಲಿ ಸುದೀರ್ಘ ಕಾನೂನು ಸಮರವನ್ನ ಆರಂಭಿಸಿತು. ಇದರಿಂದಾಗಿ ಮುಂದಿನ 13 ವರ್ಷಗಳ ಕಾಲ ಯಾವುದೇ ಭೌತಿಕ ಭೂ ಸ್ವಾಧೀನ ಪ್ರಕ್ರಿಯೆಗಳು ನಡೆಸದಂತೆ ತಡೆಯೊಡ್ಡಲಾಯಿತು. ಈ ಸುದೀರ್ಘ ಕಾನೂನು ಜಟಿಲತೆಯು ಇತ್ತೀಚೆಗೆ ಕಡಪ ಜಿಲ್ಲಾಧಿಕಾರಿ ಡಾಕ್ಟರ್ ಶ್ರೀಧರ್ ರವರು ನ್ಯಾಯಾಲಯದಲ್ಲಿ ಹೂಡಿದ ಬಲವಾದ ಹೋರಾಟದಿಂದಾಗಿ ಬಗೆಹರಿತು. ಜಿಲ್ಲಾಧಿಕಾರಿಗಳು ಸಲ್ಲಿಸಿದ ಸೂಕ್ತ ಕಂದಾಯ ದಾಖಲೆಗಳು ಮತ್ತು ರಕ್ಷಣಾತ್ಮಕ ಪುರಾವೆಗಳ ಮುಂದೆ ಬ್ರಾಹ್ಮಣಿ ಸಂಸ್ಥೆಯ ವಾದಗಳು ದುರ್ಬಲಗೊಂಡವು. ಕಂಪನಿಯ ಪ್ರತಿನಿಧಿಗಳು ಸತತವಾಗಿ ನ್ಯಾಯಾಲಯದ ವಿಚಾರಣೆಗೆ ಗೈರುಹಾಜರಾದ ಕಾರಣ ಹೈಕೋರ್ಟ್ ಜೂನ್ 25, 2026ರಂದು ಸಂಸ್ಥೆಯ 2 ಪ್ರಮುಖ ಅರ್ಜಿಗಳನ್ನು ವಜಾಗೊಳಿಸಿತು. ಇದರೊಂದಿಗೆ 18 ವರ್ಷಗಳ ಸುದೀರ್ಘ ಕಾನೂನು ವಿವಾದಕ್ಕೆ ಅಂತಿಮವಾಗಿ ತೆರೆಬಿದ್ದು ಸರ್ಕಾರದ ಪರವಾಗಿ ತೀರ್ಪು ಹೊರಬಿತ್ತು. ಇನ್ನು ಸ್ನೇಹಿತರೆ, ಹೈಕೋರ್ಟ್ ಆದೇಶ ಹೊರಬಿದ್ದ ತಕ್ಷಣವೇ ಕಡಪ ಜಿಲ್ಲಾಡಳಿತವು ಕಾರ್ಯಪ್ರವೃತ್ತವಾಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಶ್ರೀಧರ್ ಅವರು ಜುಲೈ 9, 2026ರಂದು ಗುರುವಾರ ರಾತ್ರಿ ಕಟ್ಟುನಿಟ್ಟಾದ ಆದೇಶವನ್ನ ಜಾರಿಗೊಳಿಸಿದ್ರು. ಜಮ್ಮಲಮಡುಗು ತಹಶೀಲ್ದಾರ್ ಅವರಿಗೆ ಕೇವಲ 48 ಗಂಟೆಗಳ ಕಾಲಮಿತಿಯನ್ನ ನೀಡಿ ಸಂಪೂರ್ಣ 14,000 ಎಕರೆ ಜಾಗವನ್ನ ಸರ್ಕಾರದ ವಶಕ್ಕೆ ಪಡೆಯುವಂತೆ ನಿರ್ದೇಶಿಸಿದ್ರು. ಈ ಸಂಕೀರ್ಣ ಕಾರ್ಯಾಚರಣೆಯ ನೇರ ಜವಾಬ್ದಾರಿಯನ್ನ ಹೊತ್ತು ಜಮ್ಮಲಮಡುಗು ಕಂದಾಯ ವಿಭಾಗಾಧಿಕಾರಿ RDO ಶಿರೀಷಾ ಅವರು ಯುದ್ಧೋಪಾಯದಲ್ಲಿ ಜಮೀನು ವಶಪಡಿಸಿಕೊಳ್ಳುವ ಪ್ರಕ್ರಿಯೆಯನ್ನ ಆರಂಭಿಸಿದ್ರು. ಒಂದು ಕಾಲದಲ್ಲಿ ಬಳ್ಳಾರಿಯಲ್ಲಿ ತನ್ನದೇ ಸಾಮ್ರಾಜ್ಯವನ್ನ ಕಟ್ಟಿಕೊಂಡು ಮೆರೆದಿದ್ದಂತಹ ಜನಾರ್ದನ ರೆಡ್ಡಿ ಇವತ್ತು ಆರ್ಥಿಕವಾಗಿ, ರಾಜಕೀಯವಾಗಿ, ಕಾನೂನಾತ್ಮಕವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಪತನವನ್ನ ಕಾಣ್ತಾ ಇದ್ದಾರೆ. ಇನ್ನೇನು ಕೊನೆಯ ದಿನಗಳು ಇವರ ಸಾಮ್ರಾಜ್ಯ ಕಂಪ್ಲೀಟ್ ಆಗಿ ಅಳಿಸಿ ಹೋಗುತ್ತೆ ಅನ್ನೋ ಚರ್ಚೆಗಳು ನಡೀತಾ ಇವೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.